ಸಿ ಡೆಲಿವರ್ಸ್ ದ ಲೆಟರ್. ಇದು ಆ್ಯಕ್ಟಿವ್ ವಾಯ್ಸ್ ಅಂದರೆ ಸಕ್ರಿಯ ಧ್ವನಿ ಒಳಗೆ ಸಿ ಡೆಲಿವರ್ಸ್ ದ ಲೆಟರ್. ಇದು ಅವಳು ಪತ್ರವನ್ನು ತಲುಪಿಸುತ್ತಾಳೆ. ಅವಳು ಪತ್ರವನ್ನು ತಲುಪಿಸುತ್ತಾಳೆ ಅಂತ ಆಗ್ತವೆ. ಇನ್ನು ಪ್ಯಾಸಿವ್ ವಾಯ್ಸ್ ನೋಡೋದಾದರೆ, ಪ್ಯಾಸಿವ್ ವಾಯ್ಸ್ ಅಂದರೆ ನಿಷ್ಕ್ರಿಯ ಧ್ವನಿ ಒಳಗೆ ದ ಲೆಟರ್ಸ್ ಆರ್ ಡೆಲಿವರ್ಡ್. ದ ಲೆಟರ್ಸ್ ಆರ್ ಡೆಲಿವರ್ಡ್ ಅಂದರೆ ಪತ್ರಗಳನ್ನು ತಲುಪಿಸಲಾಗುತ್ತದೆ. ಪತ್ರಗಳನ್ನು ತಲುಪಿಸಲಾಗುತ್ತದೆ. ಆ್ಯಕ್ಟಿವ್ ವಾಯ್ಸ್ ಒಳಗೆ ಪತ್ರವನ್ನು ಅವಳು ತಲುಪಿಸ್ತಾಳಂತ ಹೇಳಿದ್ರೆ ಅದನ್ನೇ ಪ್ಯಾಸಿವ್ ವಾಯ್ಸ್ ಒಳಗೆ ಪತ್ರಗಳನ್ನು ತಲುಪಿಸಲಾಗುತ್ತದೆ ಅಂದರೆ ನಿಷ್ಕ್ರಿಯ, ಗ್ಯಾರಂಟಿ ಇಲ್ಲ ತಲುಪ್ತದೋ ಇಲ್ಲೋ ಅಂಥೇಳಿ ಈ ರೀತಿ. ನೆಕ್ಸ್ಟ್, ಐ ರೈಟ್ ಎ ನಾವೆಲ್. ಐ ರೈಟ್ ಎ ನಾವೆಲ್. ನಾನು ಕಾದಂಬರಿ ಬರೆಯುತ್ತೇನೆ. ನಾನು ಕಾದಂಬರಿ ಬರೆಯುತ್ತೇನೆ. ಇದನ್ನೇ ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಎ ನಾವೆಲ್ ಈಸ್ ರಿಟನ್ ಬೈ ಮೀ. ಎ ನಾವೆಲ್ ಈಸ್ ರಿಟನ್ ಬೈ ಮೀ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಟ್ಟಿದೆ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಟ್ಟಿದೆ. ಐ ಆಮ್ ಮೇಕಿಂಗ್ ಎ ಕೇಕ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಐ ಆಮ್ ಮೇಕಿಂಗ್ ಎ ಕೇಕ್. ನಾನು ಕೇಕ್ ತಯಾರಿಸುತ್ತಿದ್ದೇನೆ. ನಾನು ಕೇಕ್ ತಯಾರಿಸುತ್ತಿದ್ದೇನೆ. ಇನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಕೇಕ್ ಈಸ್ ಬೀಯಿಂಗ್ ಮೇಡ್. ಕೇಕ್ ಈಸ್ ಬೀಯಿಂಗ್ ಮೇಡ್ ಅಂದರೆ ಕೇಕ್ ತಯಾರಿಸಲಾಗುತ್ತಿದೆ. ಅಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ತಯಾರಿಸುತ್ತಿದ್ದೇನೆ ಅಂತ ಹೇಳಿದಾಗ ಇಲ್ಲಿ ಕೇಕ್ ತಯಾರಿಸಲಾಗುತ್ತಿದೆ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಕೇಕ್ ಈಸ್ ಬೀಯಿಂಗ್ ಮೇಡ್. ಇವು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳ್ತೀವಿ. ಐ ಹ್ಯಾವ್ ಪ್ಲೇಡ್ ದ ಗೇಮ್. ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಅಂದರೆ ಸಕ್ರಿಯ ಧ್ವನಿ ಒಳಗೆ ಐ ಹ್ಯಾವ್ ಪ್ಲೇಡ್ ದ ಗೇಮ್. ನಾನು ಆಟ ಆಡಿದ್ದೇನೆ. ನಾನು ಆಟ ಆಡಿದ್ದೇನೆ. ಇನ್ ಪ್ಯಾಸಿವ್ ವಾಯ್ಸ್ ನಿಷ್ಕ್ರಿಯ ಧ್ವನಿಯಲ್ಲಿ ಯಾವ ರೀತಿ ಆಗ್ತದಂದ್ರೆ ಎ ಗೇಮ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಮೀ. ನನ್ನಿಂದ ಒಂದು ಆಟ ಆಡಿದೆ. ನನ್ನಿಂದ ಒಂದು ಆಟ ಆಡಿದೆ. ಇದು ನಿಷ್ಕ್ರಿಯ ಧ್ವನಿಯಲ್ಲಿ ಉಚ್ಚಾರಣೆ ಆಗ್ತದೆ ಅಂದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಎ ಗೇಮ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಮೀ ಈ ರೀತಿ. ನೆಕ್ಸ್ಟ್, ಸಿ ಡೆಲಿವರ್ಡ್ ದ ಲೆಟರ್ಸ್. ಸಿ ಡೆಲಿವರ್ಡ್ ದ ಲೆಟರ್ಸ್. ಅವಳು ಪತ್ರಗಳನ್ನು ತಲುಪಿಸಿದಳು. ಅವಳು ಪತ್ರಗಳನ್ನು ತಲುಪಿಸಿದಳು. ಇದು ಪ್ಯಾಸಿವ್ ವಾಯ್ಸ್. ಇದು ಆ್ಯಕ್ಟಿವ್ ವಾಯ್ಸ್ ಸಕ್ರಿಯ ಧ್ವನಿ. ಇನ್ನು ಪ್ಯಾಸಿವ್ ವಾಯ್ಸ್ನಾಗ ದ ಲೆಟರ್ಸ್ ವರ್ ಡೆಲಿವರ್ಡ್. ಪತ್ರಗಳನ್ನು ವಿತರಿಸಲಾಯಿತು. ಅಲ್ಲಿ ನೋಡಿ ಆ್ಯಕ್ಟಿವ್ ವಾಯ್ಸ್ ಒಳಗೆ ಅವಳು ಪತ್ರಗಳನ್ನು ತಲುಪಿಸಿದಳು ಅಂದರೆ ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಪತ್ರಗಳನ್ನು ವಿತರಿಸಲಾಯಿತು ಅಂದರೆ ಹಂಚಲಾಯಿತು ಅಂತ. ದ ಲೆಟರ್ಸ್ ವರ್ ಡೆಲಿವರ್ಡ್. ನೆಕ್ಸ್ಟ್ ಸೆಂಟೆನ್ಸ್, ಯು ಹ್ಯಾಡ್ ಡನ್ ದ ವರ್ಕ್. ಯು ಹ್ಯಾಡ್ ಡನ್ ದ ವರ್ಕ್. ನೀವು ಕೆಲಸವನ್ನು ಮಾಡಿದ್ದೀರಿ. ನೀವು ಕೆಲಸವನ್ನು ಮಾಡಿದ್ದೀರಿ. ಇನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ದ ವರ್ಕ್ ಹ್ಯಾಡ್ ಬೀನ್ ಡನ್ ಬೈ ಯು ಅಂತ ಆಗುತ್ತೆ. ದ ವರ್ಕ್ ಹ್ಯಾಡ್ ಬೀನ್ ಡನ್ ಬೈ ಯು ಅಂದರೆ ಕೆಲಸವನ್ನು ನೀವು ಮಾಡಿದ್ದೀರಿ. ಕೆಲಸವನ್ನು ನೀವು ಮಾಡಿದ್ದೀರಿ ಈ ರೀತಿ. ನೆಕ್ಸ್ಟ್, ಐ ವಿಲ್ ರೈಟ್ ಎ ಲೆಟರ್. ಐ ವಿಲ್ ರೈಟ್ ಎ ಲೆಟರ್. ನಾನು ಪತ್ರ ಬರೆಯುತ್ತೇನೆ. ನಾನು ಪತ್ರ ಬರೆಯುತ್ತೇನೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಎ ಲೆಟರ್ ವಿಲ್ ಬಿ ರಿಟನ್. ಎ ಲೆಟರ್ ವಿಲ್ ಬಿ ರಿಟನ್. ಪತ್ರ ಬರೆಯಲಾಗುವುದು. ಪತ್ರ ಬರೆಯಲಾಗುವುದು ಅಂತ ಈ ರೀತಿ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಯು ವಿಲ್ ಹ್ಯಾವ್ ಸ್ಟಾರ್ಟೆಡ್ ದ ಜಾಬ್. ಯು ವಿಲ್ ಹ್ಯಾವ್ ಸ್ಟಾರ್ಟೆಡ್ ದ ಜಾಬ್. ನೀವು ಕೆಲಸವನ್ನು ಪ್ರಾರಂಭಿಸುತ್ತೀರಿ. ನೀವು ಕೆಲಸವನ್ನು ಪ್ರಾರಂಭಿಸುತ್ತೀರಿ. ಪ್ಯಾಸಿವ್ ವಾಯ್ಸ್ ನೋಡೋದಾದರೆ ದ ಜಾಬ್ ವಿಲ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಬೈ ಯು. ನಿಮ್ಮಿಂದ ಕೆಲಸವನ್ನು ಪ್ರಾರಂಭಿಸಲಾಗುವುದು. ದ ಜಾಬ್ ವಿಲ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಬೈ ಯು ಅಂತ ಈ ರೀತಿ. ಶಿ ಹ್ಯಾಸ್ ಟು ಡೆಲಿವರ್ಡ್ ದ ಲೆಟರ್ಸ್. She has to deliver the letters.
ಅವಳು ಪತ್ರಗಳನ್ನು ತಲುಪಿಸಬೇಕು. ಅವಳು ಪತ್ರಗಳನ್ನು ತಲುಪಿಸಬೇಕು. ದ ಲೆಟರ್ಸ್ ಹ್ಯಾವ್ ಟು ಬಿ ಡೆಲಿವರ್ಡ್. ಪತ್ರಗಳನ್ನು ತಲುಪಿಸಬೇಕಾಗಿದೆ. ಪ್ಯಾಸಿವ್ ವಾಯ್ಸ್ ಒಳಗೆ ಪತ್ರಗಳನ್ನು ತಲುಪಿಸಬೇಕಾಗಿದೆ ಅಂತ ಈ ರೀತಿ ಹೇಳ್ತೀವಿ. ನೆಕ್ಸ್ಟ್